ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದೀವಿ. ನೋಡಿ, ಈ ಥರ ಲೈನ್ ನಿಂತ್ಕೋಬೇಕಾದ್ರೆ ಈ ಥರ ಇದೆ. ಆಮೇಲೆ ನಾವು ದರ್ಶನ ಆಮೇಲೆ ಮಾಡ್ಕೋಬೇಕು ಅಂತಂದರೆ ದರ್ಶನ ಮಾಡ್ಕೋಬೇಕಂತ ಅಂದರೆ ನಮ್ಮದು ಆವಾಗ ಡೋರ್ ಕ್ಲೋಸ್ ಆಗಿತ್ತು, ಅಂದರೆ ಮಧ್ಯಾಹ್ನ ಪೂಜೆ ಮಾಡ್ತಿದ್ರು. ಹಾಗಾಗಿ ನಂತರ ನಾವು ದರ್ಶನ ಪಡ್ಕೋಬೇಕು. ಪ್ರಸಾದ ಕೂಡ ಮಧ್ಯಾಹ್ನ 2:30ಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಮೊದಲು ಪ್ರಸಾದ ತೊಗೋಬೇಕು ಅಂತ ಎಲ್ಲ ಜನರು ಪ್ರಸಾದ ಕಡೆ ಹೋಗ್ತಿದ್ರು. ಹಾಗಾಗಿ ಕೂಡ ನಾವು ಕೂಡ ಪ್ರಸಾದ ಕಡೆ ಹೋದ್ವಿ. ಪ್ರಸಾದ ಮುಗಿಸ್ಕೊಂಡು ನಂತರ ನಾವು ದರ್ಶನ ಮುಗಿಸ್ಕೊಂಡ್ವಿ. ಆದರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ನೀವು ಆ ಕಡೆ ಹೋದರೆ ದೇವಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನೋಡಿ, ನಾವು ಪ್ರಸಾದಕ್ಕೆ ಹೋಗ್ತಿದ್ದೀವಿ. ಮೊದಲು ಪ್ರಸಾದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಅನ್ನ ಮಹಾಪ್ರಸಾದ ಅಂತ ಹಾಕಿರ್ತಾರೆ. ಅಂದರೆ ದೇವಸ್ಥಾನದ ಎಡಗಡೆಯಿಂದ ಹೋದರೆ ಅಲ್ಲಿ ಮಹಾಪ್ರಸಾದದ ರೂಮ್ ಇದೆ. ನೋಡಿ, ಇಲ್ಲಿ ಒಳಗಡೆ ಬಂದು ಎಂಟ್ರಿ ಕೊಟ್ಟಿವಿ ನಾವು. ಇಷ್ಟೊಂದು ತುಂಬ ಕ್ಯೂ ಅಲ್ಲಿ ಇದ್ದರು ಜನ. ಹಾಗೂ ಕೂಡ ನಾವು ಓಡೋಡಿ ಬಂದು ಕ್ಯೂ ಅಲ್ಲಿ ನಿಂತ್ಕೋಬೇಕಂತ ಬಂದ್ವಿ. ನೋಡಿ, ಕ್ಯೂ ಅಲ್ಲಿ ನಿಂತ್ಕೋಬೇಕಾದ್ರೆ ಜನರಿಗೆ ಇಷ್ಟೊಂದು ಫೆಸಿಲಿಟಿ ಮಾಡಿದ್ದಾರೆ. ಏನಂತಂದರೆ ನಿಂತ್ಕೋಬೇಕಂದ್ರೆ ತುಂಬ ಜನ ಪಾಳೆ ಇದ್ದಾಗ ಜಾಸ್ತಿ ನಿಂತ್ಕೋಬಾರ್ದು ಅಂತ ಸೀಟ್ಸ್ಗಳು ಕೂಡ ಇದ್ದಾವೆ ಕೆಳಗಡೆ. ಕಾಲು ನೋವಬಾರ್ದು ಕೂತ್ಕೊಳ್ಳೋಕ್ಕೂ. ನೋಡಿ, ಈ ಥರ ಕೆಳಗಡೆ ಕೂತ್ಕೊಂಡು ಕೂಡ ನಾವು ಲೈನ್ ಮಾಡ್ಕೋಬೋದು. ಫುಲ್ AC ಫ್ಯಾನು. ಒಳಗಡೆ ಹೋದರೆ ಅಬ್ಬಬ್ಬಾ ತುಂಬ ಕೋಲ್ಡ್ ಅನಿಸುತ್ತೆ. ನಾವು ತುಂಬ ಸೆಕೆಯಿಂದ ಹೋಗಿದ್ವಿ. ಒಳಗಡೆ ಹೋದ ತಕ್ಷಣ ಹಾಯ್ ಅನ್ನಿಸ್ತು ನಮಗೆ. ಯಾಕಂದರೆ ಊಟನೇ ನಂತರ ಸಿಗಲಿ, ಆದರೆ ಇಷ್ಟೊಂದು ತಂಪಾದರೂ ಆಯ್ತಲ್ಲ ಅಂಥೇಳಿ ಖುಷಿ ಆಯಿತು ನಮಗೆ. ನೋಡಿ, ಇಷ್ಟೊಂದು ಜನ ಇದ್ದಾರೆ. ನೋಡಿ, AC ಕೂಡ ಇದೆ, ಫ್ಯಾನ್ ಇದೆ, ಇಷ್ಟೊಂದು ಜನ. ಆಮೇಲೆ ಕೂತ್ಕೊಳ್ಳೋಕ್ಕೂ ಕೂಡ ಸೀಟ್ಸ್ ಇದೆ. ಇನ್ನೊಂದು ಈ ಥರ ಪ್ರಸಾದ ಬರಬೇಕಂದ್ರೆ ಅದು ಪುಣ್ಯ ಮಾಡಿರ್ಬೇಕಲ್ವ ನಾವು. ಅದು ಬೇರೆ ಪ್ರಸಾದ ಸಿಗಬೇಕಂದ್ರೆ ತುಂಬ ಇದು. ನೋಡಿ, ಪ್ರಸಾದ ಮುಗಿಸ್ಕೊಂಡ್ವಿ ನಾವು. ನೋಡಿ, ಪ್ರಸಾದ ಮಾಡಬೇಕಂದ್ರೆ ಇಷ್ಟೆಲ್ಲ ಜನ ಸೇರಿದ್ರು. ನಾವು ಕೂಡ ಪ್ರಸಾದ ಸೇವಿಸಿದ್ವಿ. ಅನ್ನ ಸಾಂಬಾರು ಮಾಡಿದರು. ಅನ್ನ ಸಾಂಬಾರು ಪ್ರಸಾದ ಸೇವನೆ ಮಾಡಿ ನಂತರ ತೊಳಿಲಿಕ್ಕೆ ಅಂತ ಈ ಕಡೆ ಇದೆ. ನೋಡಿ ಥರ ಕೂತ ಇಲ್ಲಿ ಈ ಕಡೆ ಇದೆ. ತಟ್ಟೆ ತೊಳ್ಕೊಂಡು ಕೈ ತೊಳ್ಕೊಂಡು. ಆದರೆ ತಟ್ಟೆ ಕೂಡ ನಾವು ತೊಳಿಬಾರ್ದು, ಅವರೇ ತೊಳಿತಾರಂತೆ. ಹಾಗಾಗಿ ತಟ್ಟೆ ಇಡೋ ಜಾಗ ಅದು. ತಟ್ಟೆ ಇಟ್ಕೊಂಡು ನಾವು ಕೈ ತೊಳ್ಕೊಂಡು ಬಂದ್ವಿ. ನೋಡಿ, ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಯಾಕಂದರೆ ದರ್ಶನಕ್ಕೆ ಹೋಗುವಾಗ ಮೊಬೈಲ್ ಅಲೌಡ್ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ, ಇದು ಹೊರಗಡೆ ಈ ಥರ ಇದೆ. ನೋಡಿ, ಈ ಥರ ಹೊರಗಡೆ ಬಂದಿದ್ದ ಜನ ದರ್ಶನ ಮುಗಿಸ್ಕೊಂಡು ಬಂದು ಕೂಡ್ತಾರೆ. ಒಳಗಡೆ ಕೂಡ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ. ಆಮೇಲೆ ಇದು ನಂದಿ ಕೋಲ್ ಅಂತಾರೋ ಏನೋ ಗೊತ್ತಿಲ್ಲ, ಬಟ್ ದೀಪ ಹಚ್ಚೋಕ್ಕೆ ಅದು ಕಂಬಿ ಅಂತ ಇತ್ತು ಮುಂದೆ. ಅದರಲ್ಲಿ ಅದ್ರ ಮುಂದೆ ನಿಂತು ಫೋಟೋ ತಗೊಂಡ್ವಿ. ನೋಡಿ, ಎಷ್ಟೊಂದು ಜನ ಇರ್ತಾರೆ. ಇನ್ನೊಂದು ಗಂಡು ಮಕ್ಕಳಿಗೆ ಅಲ್ಲಿ ಶರ್ಟ್ ಹಾಕ್ಕೊಂಡು ದರ್ಶನಕ್ಕೆ ಹೋಗೋಂಗಿಲ್ಲಂತೆ. ಹಾಗಾಗಿ ಗಂಡು ಮಕ್ಕಳಿದ್ದವರು ಅಲ್ಲಿ ಶರ್ಟ್ ಬಿಚ್ಚಿ ಹೋಗ್ತಿದ್ರು ಒಳಗೆ ದರ್ಶನ ಮಾಡ್ಕೊಳ್ಳೋಕ್ಕೆ. ನೋಡಿ, ಈ ಥರ ನೋಡಿ, ಅದು ಹಿತ್ತಾಳೆದಿದೆ ಅನಿಸುತ್ತೆ. ಎಷ್ಟೊಂದು ಹೈಟಾಗಿದೆ, ಎಷ್ಟು ಚೆನ್ನಾಗಿದೆ ಅದು. ನೋಡಿದ್ರೆ ಅದು ದೀಪ ಹಚ್ಚುತ್ತಿರಬೇಕು ಹಬ್ಬ ಅಥವಾ ಅಮಾವಾಸ್ಯೆ ಅಥವಾ ಸಾಯಂಕಾಲ ಟೈಮಲ್ಲಿ. ನೋಡಿ, ಇಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇದು ಹೊರಗಡೆ ಮತ್ತು ಒಳಗಡೆ ಹೋಗುವಾಗ ಈ ಥರ ದೇವಿಯ ಇದ್ದಾವೆ. ಮಧ್ಯದಲ್ಲಿ ಒಂದು ದೇವಿ ಫೋಟೋ ಸಿಗಿಸಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಒಳಗಡೆ ಕೂಡ ತೇರಿದೆ. ತೇರು ಕೂಡ ನೋಡ್ಬೋದು ನೀವು. ತುಂಬ ಗಟ್ಟಿಗೆ ಅದು ಚೆನ್ನಾಗಿದೆ. ತುಂಬ ಜನ ಸೇರ್ತಾರೆ ಕ್ಯೂ ಅಲ್ಲಿ. ಅದು ಬೇರೆ ಮಧ್ಯಾಹ್ನ ಟೈಮಲ್ಲಿ ಪೂಜೆ ಇತ್ತಂತೆ. ನಮಗೆ ಕ್ಯೂ ಸ್ವಲ್ಪ ಆಯಿತು. ಆಮೇಲೆ ಬೀಳ್ಕೊಂಡವರು ಇಲ್ಲಿ ದೀಪ ಹಚ್ಚಬೇಕಂತೆ. ನೋಡಿ, ಈ ಥರ ದೀಪ ಹಚ್ತಿದ್ರು ಜನ. ಬಟ್ ನಾವು ಎಷ್ಟು ದೀಪ ಬೀಳ್ಕೊಂಡಿರ್ತೀವಿ ಅಷ್ಟು ದೀಪ ಹಚ್ಚೋದು. ಆಮೇಲೆ ಸಮಯ ಕೂಡ ಅವರೇ ಕೊಡ್ತಾರಂತೆ. ದೀಪ ಹಚ್ಚಿ ನಮ್ಮದು ಹರಕೆಗಳನ್ನು ಈಡೇರಿಸ್ಕೊಂಡು ಬರ್ಬೋದು. ನೋಡಿ, ಎಷ್ಟು ಚೆಂದಾಗಿದೆ.